Welcome back. These are 4 marks descriptive type questions. ಅದರಲ್ಲಿ ಫಸ್ಟ್ ಕ್ವಶನ್, ಕೆಳಗಿನ ಆವೃತ್ತಿ ವಿತರಣೆಗೆ ಪ್ರಸರಣ ವಿಚಲನೆ ಮತ್ತು ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ. ಕ್ಯಾಲ್ಕುಲೇಟ್ ದ ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ವೇರಿಯನ್ಸ್ ಫೈಂಡ್ ಮಾಡಬೇಕು, ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನಿದೆ ಅಂತಂದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂತ ಇದೆ. ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ನಮಗೆ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವೇರಿಯನ್ಸ್. ಹಾಗಾದ್ರೆ ವೇರಿಯನ್ಸ್ನೇ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಅಂತಂದ್ರೆ, ವೇರಿಯನ್ಸ್ಗೆ ಫಾರ್ಮುಲಾ ಇರೋದು ಸಮೇಷನ್ ಎಫ್ ಐ ಡಿ ಐ ಸ್ಕ್ವೇರ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂತ. ಇನ್ನು ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ, ಡಿ ಐ ಅಂದ್ರೆ ಏನ್? ಹಾಗಾದ್ರೆ ಎಫ್ ಐ ಅಂದ್ರೆ ಫ್ರೀಕ್ವೆನ್ಸಿ, ಆ ಕಾಲಮ್ನ ಆಡ್ ಮಾಡಿಬಿಟ್ರೆ ಸಮೇಷನ್ ಎಫ್ ಐ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. ಆದ್ರೆ ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ ಸಮೇಷನ್ ಎಫ್ ಐ ಡಿ ಐ ಇದೆಯಲ್ಲ, ಇದು ಪ್ರಾಡಕ್ಟ್ ಆಫ್ ಎಫ್ ಐ ಅಂಡ್ ಡಿ ಐ ಸ್ಕ್ವೇರ್. ಡಿ ಐ ಸ್ಕ್ವೇರ್ ಬೇಕು ನಮಗೆ ಅಂತಂದ್ರೆ ಫಸ್ಟ್ ಡಿ ಐ ಬೇಕು. ಸೊ ವಾಟ್ ಈಸ್ ಡಿ ಐ? ದೆನ್ ಡಿ ಐ ಈಸ್ ನಥಿಂಗ್ ಬಟ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಇಲ್ಲಿ ಎಕ್ಸ್ ಬಾರ್ ಅಂತಂದ್ರೆ ಮೀನ್, ಸರಾಸರಿ ಅಂತ ಹೇಳ್ತೀವಲ್ಲ ಅದು. ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಮೀನ್. ಸೊ ಎಕ್ಸ್ ಬಾರ್ಗೆ ಫಾರ್ಮುಲಾ ಏನು ಅಂತಂದ್ರೆ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಎಕ್ಸ್ ಬಾರ್. ಸೊ ಇಷ್ಟಿದೆ. ಇಲ್ಲಿ ಒಂದು ಶಾರ್ಟ್ ಒಂದು ನೊಟೇಷನ್ ತಗೊಳ್ತೀನಿ ನಾನು. ಸಮೇಷನ್ ಎಫ್ ಐ ನ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡೋಣ, ಕ್ಯಾಪಿಟಲ್ ಎನ್. ಇನ್ನು ಡಿ ಐ ಸ್ಕ್ವೇರ್ ಇದೆಯಲ್ಲ, ಅದನ್ನ ಜಸ್ಟ್ ಡಿ ಅಂತ ಅನ್ಕೊಳ್ಳೋಣ, ಎಫ್ ಐ ನ ಜಸ್ಟ್ ಎಫ್ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಫಾರ್ಮುಲಾ ಏನಾಗ್ತಂದ್ರೆ ಎಫ್ ಡಿ ಸ್ಕ್ವೇರ್, ಸಮೇಷನ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಆಗುತ್ತೆ. ಅದೇ ರೀತಿ ಎಕ್ಸ್ ಐ ನ ಜಸ್ಟ್ ಎಕ್ಸ್ ಅಂತ ಅನ್ಕೊಂಡ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂಡ್ ಇಟ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಆಗುತ್ತೆ. ಓಲ್ಡ್ ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ಈ ರೀತಿ ನೊಟೇಷನ್ಸ್ ಇದ್ರೆ, ಈಗ ಹೊಸ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಈ ರೀತಿ ನೊಟೇಷನ್ಸ್ ಬಂದಿದೆ. ಓಕೆ, ಈಗ ನಮ್ಗೆ ಇಲ್ಲಿ ಎಷ್ಟು ಕಾಲಮ್ಸ್ ಬೇಕೋ ಅಷ್ಟು ಕಾಲಮ್ಗಳನ್ನು ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ, ಟೈಮನ್ನ ಉಳಿಸ್ಕೊಳ್ಳೋ ಸಲುವಾಗಿ. ಸೊ ಫಸ್ಟ್ ಕಾಲಮ್ ಏನಾಗಿರ್ಲಿ ಅಂತಂದ್ರೆ ಕ್ಲಾಸ್ ಇಂಟರ್ವಲ್ ಸಿ ಐ, ಸೆಕೆಂಡ್ ಕಾಲಮ್ ಫ್ರೀಕ್ವೆನ್ಸಿ, ಅದನ್ನ ಎಫ್ ಅಂತ ಬರೀತೀನಿ, ಎಫ್ ಅಥವಾ ಎಫ್ ಐ. ಇಲ್ಲಿ ಎಫ್ ಅಂತ ತಗೊಂಡಿದ್ದೀನಲ್ಲ, ಸೊ ಈ ಎಫ್ ನ ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಎಫ್ ಐ ಅಂತ ಬರ್ಕೊಳ್ಬೋದು ನಾವು. ಕ್ಲಾಸ್ ಇಂಟರ್ವಲ್ ಅಲ್ಲಿ ಫಸ್ಟ್ ಒನ್ 1 to 5, ನೆಕ್ಸ್ಟ್ ಒನ್ 6 to 10, ಅದಾದ್ಮೇಲೆ 11 to 15, 16 to 20, ಆಮೇಲೆ 21 to 25. ಇನ್ನು ಫ್ರೀಕ್ವೆನ್ಸಿ ಎಷ್ಟಿದೆ ಅಂತಂದ್ರೆ 4, 8, 10, 6, 2 ಇದೆ. ಈಗ ನಮ್ಗೆ ಬೇಕಾಗಿರೋದು ಎಫ್ ಡಿಗೆ ಹೋಗ್ಬೇಕು ಅಂತಂದ್ರೆ ಡಿ ಬೇಕು, ಡಿಗೆ ಹೋಗ್ಬೇಕು ಅಂತಂದ್ರೆ ಎಕ್ಸ್ ಬಾರ್ ಬೇಕು. ಎಕ್ಸ್ ಬಾರ್ ಬೇಕು ಅಂತಂದ್ರೆ ನಮ್ಗೇನ್ ಬೇಕು ಅಂತಂದ್ರೆ ಎಫ್ ಎಕ್ಸ್ ಬೇಕು. ಎಕ್ಸ್ ಅಂತಂದ್ರೆ ಇಲ್ಲಿ ಮಿಡ್ ಟರ್ಮ್, ಮಧ್ಯಬಿಂದು. ದೇರ್ ಫೋರ್ ಇಲ್ಲಿ ಮಧ್ಯಾಂಕ ಅಥವಾ ಮಧ್ಯಬಿಂದು, ಅದನ್ನ ಮಿಡ್ ಪಾಯಿಂಟ್ ಅಂತ ಕರಿತೀವಿ, ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಅನ್ನ ಏನಂತ ರೆಪ್ರೆಸೆಂಟ್ ಮಾಡೋಣ? ಎಕ್ಸ್. ಕ್ಲಾಸ್ ಇಂಟರ್ವಲ್ ಇರುತ್ತಲ್ಲ ಅದರ ಮಿಡ್ ಪಾಯಿಂಟ್. ಸೊ ಇದು ಎಕ್ಸ್ ಆಗಿರಲಿ, ನೀವು ಎಕ್ಸ್ ಐ ಅಂತ ಕೂಡ ಡಿನೋಟ್ ಮಾಡಬಹುದು. ಕ್ಲಾಸ್ ಇಂಟರ್ವಲ್ ಮಿಡ್ ಪಾಯಿಂಟ್ ಯಾವ್ದಾಗಿರುತ್ತೆ? 1 ಮತ್ತು 5ರ ಮಿಡ್ ಪಾಯಿಂಟ್ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ಬೇಕಷ್ಟೇ. 5 + 1 6/2 ಅಂತಂದ್ರೆ 3. ಇಲ್ಲಿ 10 + 6 16 ಆಯ್ತು, ಡಿವೈಡ್ ಬೈ 2 ಮಾಡಿದ್ರೆ 8. ಸೊ ಇಲ್ಲಿ +5 ಆಡ್ ಮಾಡ್ತಾ ಹೋಗಿ ನೆಕ್ಸ್ಟ್ ಮಿಡ್ ಪಾಯಿಂಟ್ ಗಳು ಸಿಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಮಿಡ್ ಪಾಯಿಂಟ್ ಎಷ್ಟಿರುತ್ತೆ ಅಂದ್ರೆ 13 ಇರುತ್ತೆ, ನೆಕ್ಸ್ಟ್ 18, ನೆಕ್ಸ್ಟ್ 23 ಇರುತ್ತೆ. ಸೊ ದೀಸ್ ಆರ್ ದ ಮಿಡ್ ಪಾಯಿಂಟ್ಸ್. ಈಗ ನಮಗೆ ಎಫ್ ಸಿಕ್ತು, ಎಕ್ಸ್ ಸಿಕ್ತು, ಆಯ್ತಾ? ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಎಫ್ ಎಕ್ಸ್ ಸಿಗುತ್ತೆ. ಸೊ ಲೆಟ್ ಅಸ್ ಮಲ್ಟಿಪ್ಲೈ ದೀಸ್ 2 ಕಾಲಮ್ಸ್, ಎಫ್ ಎಕ್ಸ್ ಅಥವಾ ಎಫ್ ಐ ಎಕ್ಸ್ ಐ. 4 × 3 = 12, 8 × 64, 10 × 13 ಅಂತಂದ್ರೆ 130, ಇನ್ನು 18 × 6 = 108,
ಇನ್ನು 2 ಇಂಟು 23 ಅಂತಂದ್ರೆ 46. ನೋಡಿ, ಈಗ ಎಫ್ ಎಕ್ಸ್ ಸಿಕ್ತು ನಮಗೆ. ಸೊ ಇದನ್ನೇನು ಮಾಡಬೇಕು ಅಂದ್ರೆ ಸಮ್ ಮಾಡಬೇಕು, ಸಮೇಷನ್ ಎಫ್ ಎಕ್ಸ್. ಸೊ ಈ ಕಾಲಮ್ನ ಆಡ್ ಮಾಡಬೇಕು. ಸೊ ಸಮೇಷನ್ ಎಫ್ ಎಕ್ಸ್. ಓಕೆ, ಎಲ್ಲಾನು ಆಡ್ ಮಾಡಿದ್ರೆ 8 + 2 10, 6 + 4 10, ಎಷ್ಟಾಯ್ತು ಅಲ್ಲಿಗೆ 20 ಆಯ್ತು. 0 ಕ್ಯಾರಿ 2, 4 ಇಲ್ಲಿ 2 ಮಾಡಿ, 4 + 2 ಎಷ್ಟಾಯ್ತು 6, 6 + 6 12, 12 + 3 15 + 1 16ಗೆ 6 ಕ್ಯಾರಿ 1, 1 + 1 2, 2 + 1 3. ಸೊ ಸಮೇಷನ್ ಎಫ್ ಎಕ್ಸ್ ಎಷ್ಟು ಬಂತು ಅಂದ್ರೆ 360 ಬಂತು. ಈಗ ಎಕ್ಸ್ ಬಾರ್ ಫೈಂಡ್ ಮಾಡೋದಕ್ಕೆ ನಮಗೆ ನ್ಯೂಮರೇಟರ್ ಸಿಕ್ತು. ಈಗ ಡಿನಾಮಿನೇಟರ್ ಸಿಗ್ಬೇಕು. ಡಿನಾಮಿನೇಟರ್ ಅಂತಂದ್ರೆ ಏನು? ಸಮೇಷನ್ ಎಫ್ ಐ ಅಂದ್ರೆ ಫ್ರೀಕ್ವೆನ್ಸಿ ಕಾಲಮ್ ನ ಆಡ್ ಮಾಡಬೇಕು. ಅದನ್ನ ನಾವು ಎನ್ ಅಂತ ಕರೆಯೋಣ. ಎನ್ ಈಕ್ವಲ್ ನೋಡಿ, 6 4 10, 8 2 10 20 ಆಯ್ತು. ಇಲ್ಲೊಂದು 10 ಇದೆ 30. ಸೊ ಎನ್ ಈಕ್ವಲ್ ಟು ಎಷ್ಟಿದೆ 30. ಸೊ ಎಫ್ ಎಕ್ಸ್ ಸಿಕ್ತು, ಎನ್ ಸಿಕ್ತು. ಸಿಗ್ಮಾ ಎಫ್ ಎಕ್ಸ್ ಅಂಡ್ ಎನ್ ಇವೆರಡನ್ನ ಡಿವೈಡ್ ಮಾಡಿದ್ರೆ ವಿ ಗೆಟ್ ಎಕ್ಸ್ ಬಾರ್. ಸೊ ಇವು ಫಾರ್ಮುಲಾಗಳಿವು, ಇವುಗಳನ್ನ ಸ್ವಲ್ಪ ಕೆಳಗಡೆ ಹಾಕೊಳ್ತೀನಿ ನಾನು, ಇರಲಿ. ಸೊ ಫಸ್ಟ್ ಏನ್ ಸಿಕ್ತು ನಮಗೆ? ಸಿಗ್ಮಾ ಎಫ್ ಎಕ್ಸ್ ಅಂಡ್ ಎನ್. ಸೊ ಇವೆರಡನ್ನ ಯೂಸ್ ಮಾಡಿ ಎಕ್ಸ್ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಬಾರ್ ಈಕ್ವಲ್ ಟು ಆಲ್ರೆಡಿ ಕೆಳಗಡೆ ಫಾರ್ಮುಲಾ ಬರ್ತಿದ್ದೀನಿ, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ದಟ್ ಈಸ್ ನಥಿಂಗ್ ಬಟ್ 360 ಡಿವೈಡೆಡ್ ಬೈ 30. ಡಿವೈಡ್ ಮಾಡಿದ್ರೆ ವಿ ಗೆಟ್ 12. ಸೊ ಮೀನ್ ಅಥವಾ ಸರಾಸರಿ ಎಷ್ಟು ಬಂತು ಅಂದ್ರೆ 12 ಬಂತು. ಈಗ ಇದನ್ನ ಯೂಸ್ ಮಾಡಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದ್ರೆ ಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಡಿ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಡಿ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಕ್ಯಾಪಿಟಲ್ ಎಕ್ಸ್ ಸ್ಮಾಲ್ ಎಕ್ಸ್, ಎಕ್ಸ್ ಬಾರ್. ಓಕೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತಂದ್ರೆ ಎಕ್ಸ್ ಅಂದ್ರೆ 3 ಇದೆ, ಎಕ್ಸ್ ಬಾರ್ 12 ಇದೆ. 3 - 12 ಎಷ್ಟಾಯ್ತು? -9. 8 - 12 -4. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಬಾರ್ ಇದೆ. ಸೊ 13 - 12 ಅಂತಂದ್ರೆ 1. 18 - 12 ಮೀನ್ಸ್ 6 ಅಂಡ್ 23 - 12 ಅಂತಂದ್ರೆ 11. ಸೊ ಇದು ಯಾವ ಕಾಲಮ್ ಅಂತಂದ್ರೆ ಡಿ. ಈಗ ಈ ಕಾಲಮ್ ನ ಯೂಸ್ ಮಾಡಿ ಲೆಟ್ ಅಸ್ ಫೈಂಡ್ ಡಿ ಸ್ಕ್ವೇರ್. ಈ ಕಾಲಮ್ ನ ಏನ್ ಮಾಡಬೇಕು? ಸ್ಕ್ವೇರ್ ಮಾಡಬೇಕು. ಸೊ ಡಿ ಸ್ಕ್ವೇರ್. -9 ಸ್ಕ್ವೇರ್ ಅಂತಂದ್ರೆ 81, -4 ಸ್ಕ್ವೇರ್ 16, 1 ಸ್ಕ್ವೇರ್ ಇಸ್ 1, 6 ಸ್ಕ್ವೇರ್ 36 ಅಂಡ್ 11 ಸ್ಕ್ವೇರ್ ಇಸ್ 121. ಸೊ ಡಿ ಸ್ಕ್ವೇರ್ ಜೊತೆ ಏನ್ ಮಲ್ಟಿಪ್ಲೈ ಮಾಡಬೇಕು? ಫ್ರೀಕ್ವೆನ್ಸಿ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಡಿ ಸ್ಕ್ವೇರ್ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. ಸೊ 4 ಇಂಟು 81, 4 1s 4, 4 8s 32, 324 ಆಯ್ತು. 16 8s 128. ಇಲ್ಲಿ 16 ಇದೆ, ಇಲ್ಲಿ 8 ಇದೆ. ಸೊ 16 8s 128. ಇನ್ನು 10 1s 10. ಇಲ್ಲಿ 6 ಇಂಟು 36 ಮಲ್ಟಿಪ್ಲೈ ಮಾಡಬೇಕು. 6 6s 36, ಕ್ಯಾರಿ 3 ಮಾಡಿದ್ರೆ 6 3s 18 ಪ್ಲಸ್ 3 21. ಸೊ 216. ಇಲ್ಲಿ 2 ಮತ್ತು 121 ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 242. ಇದೇನ್ ಕಾಲಮ್ ಅಂತಂದ್ರೆ ಎಫ್ ಡಿ ಸ್ಕ್ವೇರ್ ಅಥವಾ ಎಫ್ ಐ ಡಿ ಐ ಸ್ಕ್ವೇರ್. ಈಗ ಎಫ್ ಐ ಡಿ ಐ ಸ್ಕ್ವೇರ್ ಅಥವಾ ಎಫ್ ಡಿ ಸ್ಕ್ವೇರ್ ಸಿಕ್ತು. ಕೆಳಗಡೆ ಎನ್ ಆಲ್ರೆಡಿ ಇದೆ ಇಲ್ಲಿ. ಈ ಎಫ್ ಐ ಡಿ ಐ ಸ್ಕ್ವೇರ್ ಅಥವಾ ಎಫ್ ಡಿ ಸ್ಕ್ವೇರ್ ಕಾಲಮ್ ನ ಆಡ್ ಮಾಡಬೇಕು, ಸಮೇಷನ್ ಅಂತ ಇದೆ. ಸೊ ಇದು ಸಮೇಷನ್ ಎಫ್ ಡಿ ಸ್ಕ್ವೇರ್. ಅದರ ವ್ಯಾಲ್ಯೂನ ಇಲ್ಲಿ ಬರೀತೀನಿ. 6 4 10, 8 2 10. ಸೊ 20 ಆಯ್ತು. 0 ಕ್ಯಾರಿ 2, 4 + 2 6 + 1 7 + 1 8 + 2 10 + 2 12, 2 ಕ್ಯಾರಿ 1, 2 + 1 3 2 5 6 6 + 3 9. So we get sigma FD square equal to 920. ಓಕೆ, ಈಗ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ? ವೇರಿಯನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ವೇರಿಯನ್ಸ್ ಈಕ್ವಲ್ ಟು ಸಮೇಷನ್ ಎಫ್ ಡಿ ಸ್ಕ್ವೇರ್ ಅಥವಾ ಎಫ್ ಐ ಡಿ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸೊ ಇಟ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಡಿ ಸ್ಕ್ವೇರ್ ಎಷ್ಟಿದೆ ಅಂದ್ರೆ 920 ಡಿವೈಡೆಡ್ ಬೈ ಸಮೇಷನ್ ಎಫ್ ಅಥವಾ ಎನ್ ಅಂತಂದ್ರೆ 30. ಸೊ ಡಿವೈಡ್ ಮಾಡಿದ್ರೆ
ಓಕೆ ರೈಟ್. ಡಿವೈಡ್ ಮಾಡಿದ್ರೆ 3 1s 3 3s 9, 3 0s 0.2 ಪಾಯಿಂಟ್ ಕೊಟ್ಟರೆ 20 ಆಯಿತು. 3 6s 18, ಅಗೇನ್ 6 6 ಅಂತ ಬರ್ತಾ ಹೋಗ್ತದೆ. ದೇರ್ಫೋರ್ ವೇರಿಯನ್ಸ್ ಆಫ್ ದ ಗಿವನ್ ಡಾಟಾ ಈಸ್ 30.66. ಇನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 30.66. ಒಂದು ವೇಳೆ ಇದರ ಸ್ಕ್ವೇರ್ ರೂಟ್ ನ ಫೈಂಡ್ ಮಾಡ್ತಾ ಹೋದ್ರೆ ವಿ ಗೆಟ್ ನಿಯರ್ಲಿ 5.53. ಇದನ್ನ ಡಿವಿಷನ್ ಮೆಥಡ್ ಇಂದ ನೀವು ಮಾಡಬಹುದು. 5 5 25, ಇಲ್ಲೆಷ್ಟು ಉಳಿತು? ಇಲ್ಲಿ 5 ಉಳಿತು. ಈ 6 ನ ತಗೊಂಡ್ರೆ ಈ 5 ಇಲ್ಲಿ ಆಡ್ ಮಾಡಬೇಕು, 10 ಆಯಿತು. ಇಲ್ಲಿ 5 ಇಲ್ಲಿ 5 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಪಾಯಿಂಟ್ ದಾಟಿ ಹೋಗಿರೋದ್ರಿಂದ 5 ಪಾಯಿಂಟ್ ಕೊಡಬೇಕಾಗ್ತದೆ. 5 5 25, 5 1 5. ಸೊ 5.5. ಇನ್ನು ಪ್ರೊಸೀಡ್ ಮಾಡಿದ್ರೆ 5.5 ಅಥವಾ 5.53 ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ದಿಸ್ ಇಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ದ ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಗಿವನ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ನೆಕ್ಸ್ಟ್ ಒನ್ ಅಂದ್ರೆ ನಮಗೆ ರಿವರ್ಸ್ ಹೋಗ್ಬೇಕಿಲ್ಲಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ರೂಟ್ ಆಫ್ ವೇರಿಯನ್ಸ್ ಅಂತ ಇದೆ. ಹಾಗಾದ್ರೆ ವೇರಿಯನ್ಸ್ ನ ಫೈಂಡ್ ಮಾಡೋಕೆ ಫಾರ್ಮುಲಾ ಏನಿದೆ? ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಬೈ ಎನ್ ಅಂತ ಇದೆ. ಎನ್ ಅಂತಂದ್ರೆ ಸಮ್ ಆಫ್ ಫ್ರೀಕ್ವೆನ್ಸಿ ಕಾಲಮ್. ಫ್ರೀಕ್ವೆನ್ಸಿ ಏನ್ ಕಾಲಮ್ ಇರುತ್ತಲ್ಲ ಅದನ್ನ ಆಡ್ ಮಾಡಬೇಕು. ಸೊ ಅದು ಆಲ್ರೆಡಿ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿರೋದ್ರಿಂದ ಅದನ್ನ ಆಡ್ ಮಾಡಬಹುದು ನಾವು. ಇನ್ ನ್ಯೂಮರೇಟರ್ ಬಂದ್ರೆ ಎಫ್ ಡಿ ಸ್ಕ್ವೇರ್ ಅಂತ ಒಂದು ಕಾಲಮ್ ಇದೆ, ಅದನ್ನ ನಾವು ಏನ್ ಮಾಡ್ಬೇಕಂತ ಅರ್ಥ? ಆಡ್ ಮಾಡ್ಬೇಕು ಅಂತ ಅರ್ಥ. ಹಾಗಾದ್ರೆ ಎಫ್ ಡಿ ಸ್ಕ್ವೇರ್ ಬೇಕು ಅಂತಂದ್ರೆ ಮೊದಲಿಗೆ ಡಿ ಸ್ಕ್ವೇರ್ ಬೇಕು. ಎಫ್ ಆಲ್ರೆಡಿ ಇದೆ, ಡಿ ಸ್ಕ್ವೇರ್ ಬೇಕು. ಡಿ ಸ್ಕ್ವೇರ್ ಬೇಕು ಅಂತಂದ್ರೆ ಡಿ ಬೇಕು. ಡಿ ಅಂತಂದ್ರೆ ಏನು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಹಾಗಾದ್ರೆ ಎಕ್ಸ್ ಬಾರ್ ಅಂತಂದ್ರೆ ಏನು? ಮೀನ್ ಅಥವಾ ಆವರೇಜ್. ಎಕ್ಸ್ ಬಾರ್ ಬೇಕು ಅಂತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತ ಇದೆ. ಹಾಗಾದ್ರೆ ಎಫ್ ಎಕ್ಸ್ ಬೇಕು. ಎಫ್ ಎಕ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ ಇದೆ, ಎಕ್ಸ್ ಅಂತಂದ್ರೆ ಮಿಡ್ ಪಾಯಿಂಟ್. ಸೊ ಫಸ್ಟ್ ಮಿಡ್ ಪಾಯಿಂಟ್ ಬೇಕು. ಈ ರೀತಿ ರಿವರ್ಸ್ ಆರ್ಡರ್ ಬಂದ್ರೆ ಯಾವ್ಯಾವ ಕಾಲಮ್ನ ಹಾಕಬೇಕು ಮತ್ತು ಯಾವ್ಯಾವ ಕಾಲಮ್ನ ಮಲ್ಟಿಪ್ಲೈ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಸಿಕ್ತು, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಸಿಕ್ತು. ಈ ಕಾಲಮ್ನ ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ಮಾ ಎಫ್ ಎಕ್ಸ್ ಸಿಕ್ತು. ಈ ಕಾಲಮ್ನ ಆಡ್ ಮಾಡಿದ್ರೆ ಎಫ್ ಎಕ್ಸ್ ಕಾಲಮ್ನ ಆಡ್ ಮಾಡಿದ್ರೆ ಸಿಗ್ಮಾ ಎಫ್ ಎಕ್ಸ್, ಎಫ್ ಕಾಲಮ್ನ ಆಡ್ ಮಾಡಿದ್ರೆ ಎನ್. ಇವನ್ನ ಡಿವೈಡ್ ಮಾಡಿದ್ರೆ ಎಕ್ಸ್ ಬಾರ್ ಸಿಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಡಿ ಸಿಗುತ್ತೆ, ಸ್ಕ್ವೇರ್ ಮಾಡಿದ್ರೆ ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಮತ್ತು ಎಫ್ ನ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಡಿ ಸ್ಕ್ವೇರ್. ಈ ಎಫ್ ಡಿ ಸ್ಕ್ವೇರ್ ನ ಕಾಲಮ್ ಆಡ್ ಮಾಡಿದ್ರೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್, ಮತ್ತು ಈ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಮತ್ತು ಡಿವೈಡ್ ಬೈ ಎನ್ ಮಾಡಿದ್ರೆ ವಿ ಗೆಟ್ ವೇರಿಯನ್ಸ್. ಆ ವೇರಿಯನ್ಸ್ ನ ರೂಟ್ ತಗೊಂಡ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರಾಸೆಸ್. ಎಕ್ಸ್ ಸ್ಕ್ವೇರ್ ಮೈನಸ್ ಎಂ ಎಕ್ಸ್ ಪ್ಲಸ್ 12 ಈಕ್ವಲ್ಸ್ ಟು 0. ಈ ವರ್ಗ ಸಮೀಕರಣದ ಒಂದು ಮೂಲವು +4 ಆಗಿದೆ. ಎಂ ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎನ್ ಈಕ್ವಲ್ ಟು 0 ವರ್ಗ ಸಮೀಕರಣವು ಸಮವಾದ ಮೂಲಗಳನ್ನು ಹೊಂದಿದ್ದರೆ ಎನ್ ಬೆಲೆಯನ್ನು ಕಂಡುಹಿಡಿಯಿರಿ. ಸೊಲ್ಯೂಷನ್: ಇಫ್ +4 is the root of the quadratic equation x square minus mx plus 12 equal to 0 and m into x square plus x plus n equal to 0 has equal roots, then find the value of n ಅಂತ ಇದೆ. Solution: +4 is the root of x square minus mx plus 12 equal to 0. ಇದರ ಒಂದು ರೂಟ್ ಅಂದಮೇಲೆ ದಿಸ್ ಶುಡ್ ಸ್ಯಾಟಿಸ್ಫೈ ದ ಗಿವನ್ ಇಕ್ವೇಶನ್. ದೇರ್ಫೋರ್ +4 should satisfy the given equation. This implies, so x plus l 4 ಹಾಕಿ ಸಿಂಪ್ಲಿಫೈ ಮಾಡಿದ್ರೆ 0 ಬರಬೇಕು. Therefore 4 square minus m into 4 plus 12 equals to 0. 4 ನ ಸ್ಕ್ವೇರ್ ಮಾಡಿದ್ರೆ 16 minus 4m plus 12 equals to 0. 16 plus 12 ಅಂತಂದ್ರೆ 28. ಆ 28 ರೈಟ್ ಸೈಡ್ ಬಂದ್ರೆ -28. Therefore minus 4m equal to minus 28. ಡಿವೈಡ್ ಮಾಡಿದ್ರೆ we get 7. Therefore m equal to 7. ನಮಗೆ ಒಂದು ವ್ಯಾಲ್ಯೂ ಸಿಕ್ತು. ಈ m equal to 7 ಅನ್ನ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಹಾಕೋಣ. ಇದು m ಈ ಈಕ್ವೇಶನ್ ಅಲ್ಲಿ ಹಾಕೋಣ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ? m into x square plus x
ಪ್ಲಸ್ ಎನ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. m ಈಕ್ವಲ್ ಟು 7 ಇಲ್ಲಿ ಹಾಕಿದ್ರೆ 7 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎನ್ ಈಕ್ವಲ್ಸ್ ಟು 0. ಇನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 7x ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಎನ್ ಈಕ್ವಲ್ಸ್ ಟು 0. ಆಲ್ರೆಡಿ ಇಟ್ ಈಸ್ ಗಿವನ್ ದಟ್ ದ ರೂಟ್ಸ್ ಆರ್, ಯಾವ ಈಕ್ವೇಶನ್ ರೂಟ್ಸು, ಇಲ್ಲಿ ಸೆಕೆಂಡ್ ಈಕ್ವೇಶನ್ ಇದೆಯಲ್ಲ ಇದರ ರೂಟ್ಸ್ಗಳು ಈಕ್ವಲ್ ಆಗಿದೆ ಅಂತ ಹೇಳ್ತಾನೆ. ಇದಕ್ಕೆ ಈಕ್ವೇಶನ್ ನಂಬರ್ 1 ಅಂತ ಕೊಟ್ರೆ, ಗಿವನ್ that the roots of 1, equation number 1 are equal. So equation number 1 ಅಂತ ಏನು ತಗೊಂಡಿದ್ದೀವಿ ಅದರ ರೂಟ್ಸ್ಗಳು ಈಕ್ವಲ್ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಸೊ ಲೆಟ್ ಆಲ್ಫಾ ಬಿ ದ ರೂಟ್ ಅಥವಾ ರೂಟ್ಸ್ ಎರಡು ಸೇಮ್ ಇರೋದ್ರಿಂದ ಒಂದೇ ವೇರಿಯಬಲ್ ತಗೋಬಹುದು. ಆಮೇಲೆ ವಿ ನೋ ದಟ್ ಸಮ್ ಆಫ್ ರೂಟ್ಸ್ ಆಲ್ಫಾ ಪ್ಲಸ್ ಆಲ್ಫಾ ಎರಡು ಸೇಮ್ ಅಲ್ಲ. ಸೊ ಸಮ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ದಟ್ ಈಸ್ ಮೈನಸ್ 7/7, ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ದಟ್ ಈಸ್ ಆಲ್ಫಾ ಇಂಟು ಆಲ್ಫಾ ಈಸ್ ಈಕ್ವಲ್ ಟು ಸಿ ಬೈ ಎ, ದಟ್ ಈಸ್ n/7. ಸೊ ಆಲ್ಫಾ ಪ್ಲಸ್ ಆಲ್ಫಾ ಅಂತಂದ್ರೆ 2 ಆಲ್ಫಾ ಈಕ್ವಲ್ಸ್ ಟು -1. ಸೊ ಆಲ್ಫಾ ಈಸ್ ಈಕ್ವಲ್ ಟು -1/2. ಹಂಗಾದ್ರೆ ಇಲ್ಲೇನ್ ಕೊಟ್ಟಿದ್ರಲ್ಲ ಈಕ್ವೇಶನ್ ನಂಬರ್ 1, ಇದರ ರೂಟ್ಸ್ -1/2 ಮತ್ತು -1/2 ಅಂತ ಇರುತ್ತೆ. ಸೊ ಇಲ್ಲಿ ಆಲ್ಫಾ -1/2 ಬಂದಿದೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -1/2 ಇಂಟು -1/2 ದಟ್ ಈಸ್ ಈಕ್ವಲ್ ಟು n/7. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 1 * 1 ಡಿವೈಡ್ ಬೈ 2 2 * 4. ಇಟ್ ಈಸ್ ಈಕ್ವಲ್ ಟು n/7. 7 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ n ಈಕ್ವಲ್ ಟು 7/4. ಸೊ ನಾವು ಫೈಂಡ್ ಮಾಡಬೇಕಾಗಿರೋದು n ನ ವ್ಯಾಲ್ಯೂ. ಸೊ ಹಿಯರ್ ವಿ ಗಾಟ್ n ಈಕ್ವಲ್ ಟು 7/4. ನೆಕ್ಸ್ಟ್ ಕ್ವೆಶ್ಚನ್, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಪರಸ್ಪರ ಲಂಬವಾಗಿರುವ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಸ್ಪರ್ಶಕದ ಉದ್ದವು ವೃತ್ತದ ತ್ರಿಜ್ಯಕ್ಕೆ ಸಮ ಎಂದು ಸಾಧಿಸಿರಿ. ಸೊ ಏನ್ ಪ್ರೂವ್ ಮಾಡಬೇಕು? ಸ್ಪರ್ಶಕದ ಉದ್ದ ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಪ್ರೂವ್ ಮಾಡಬೇಕು. ಆಮೇಲೆ ಎರಡನೇ ಪಾರ್ಟ್ ಅಲ್ಲಿ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಆಗಿದ್ರೆ ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಸೇರಿಸುವ ರೇಖಾಖಂಡದ ಉದ್ದವನ್ನ ಕಂಡುಹಿಡಿಯಿರಿ. A pair of perpendicular tangents are drawn to a circle from an external point. Prove that the length of the tangent is equal to the radius of the circle. If the radius of the circle is 5 cm, then find the length of the line joining center of the circle to the external point. ಓಕೆ, ರೆಫರೆನ್ಸ್ಗೆ ಒಂದು ಡಯಾಗ್ರಾಮ್ ತಗೋಣ. ಇಲ್ಲಿ ಒಂದು ಸರ್ಕಲ್ ಇದೆ ಅಂತ ಅನ್ಕೊಳ್ರಿ. ಈ ಸರ್ಕಲ್ಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಏನ್ ಡ್ರಾ ಮಾಡಿದ್ದಾರೆ? ಟ್ಯಾಂಜೆಂಟ್ ಡ್ರಾ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಇದು ಒಂದು ರೇಡಿಯಸ್ ಆಗಿರಲಿ, ಇದು ಒಂದು ರೇಡಿಯಸ್ ಆಗಿರಲಿ. ಓಕೆ, ಈಗ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದೋ ಒಂದು ಇಲ್ಲಿದೆ. ಈ ಪಾಯಿಂಟ್ ಇಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಟ್ಯಾಂಜೆಂಟ್ಗಳನ್ನ ಡ್ರಾ ಮಾಡಿದ್ದಾರೆ. ಈ ಟ್ಯಾಂಜೆಂಟ್ಗಳು ಯಾವ ರೀತಿ ಇದೆ ಅಂತಂದ್ರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಇದೆ. ಡ್ರಾ ಮಾಡಿದಾಗ ಅದು ಪರ್ಪೆಂಡಿಕ್ಯುಲರ್ ಕಾಣಿಸಿರ್ಲಿಕ್ಕಿಲ್ಲ, ಬಟ್ ಆಕ್ಚುಲಿ ದೇ ಆರ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಏನ್ ಮಾಡೋಣ ಅಂತಂದ್ರೆ ಎ ಬಿ ಅನ್ನೋದು ಒಂದು ಟ್ಯಾಂಜೆಂಟ್ ಆಗಿರ್ಲಿ, ಬಿ ಸಿ ಅನ್ನೋದು ಇನ್ನೊಂದು ಟ್ಯಾಂಜೆಂಟ್ ಆಗಿರ್ಲಿ, ಡಿ ಅನ್ನೋದು ಸೆಂಟರ್ ಆಫ್ ದ ಸರ್ಕಲ್ ಆಗಿರ್ಲಿ. ಓಕೆ, ಸೊ ಎ ಡಿ ಅಂಡ್ ಡಿ ಸಿ ಆರ್ ರೇಡಿಯೈ ಆಫ್ ದ ಸರ್ಕಲ್. ಓಕೆ, ಇಲ್ಲಿ ಏನೇನು ಕನ್ಸ್ಟ್ರಕ್ಟ್ ಮಾಡಿದೀವಿ ಅದನ್ನ ಬರ್ಕೊಳ್ಳೋಣ. ಕನ್ಸಿಡರ್ ಎ ಸರ್ಕಲ್ with center at D. Okay, AB and BC
are tangents drawn to the circle from an external point. ಯಾವುದಾದ್ರು external point? That is B. Also given that AB is perpendicular to BC. ಇದು ಅವರೇನೇ ಕೊಟ್ಟಿರ್ತಕ್ಕಂಥ ಡಾಟಾ. ಇಟ್ ಈಸ್ ಗಿವನ್. ಆಯ್ತಾ? ಇದಾದ್ಮೇಲೆ ಟ್ಯಾಂಜೆಂಟ್ ಮತ್ತು ರೇಡಿಯಸ್ ನ ನಡುವಿನ ಆಂಗಲ್ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಇದು ಒಂದು ಪ್ರಾಪರ್ಟಿ. ವಿ ನೋ ದಟ್ ಆಲ್ಸೋ, ಡೈರೆಕ್ಟ್ ಆಗಿ ಇಲ್ಲಿ ಬರೆದ್ಬಿಡ್ತೀನಿ. ಆಲ್ಸೋ ಆಂಗಲ್ DAB will be equal to DAB ಅಂತಂದ್ರೆ ಯಾವ ಆಂಗಲ್? ಇದು. This will be 90 degree and angle DCB, ಈ ಕೆಳಗಡೆ ಆಂಗಲ್. These two angles will be equal to 90 degree. ಆಲ್ರೆಡಿ ಆಂಗಲ್ ABC 90 ಡಿಗ್ರಿ ಇದೆ. ಈಗ DAB ಮತ್ತು DCB ಎರಡು ಕೂಡ 90 ಡಿಗ್ರಿ ಅಂತ ಹೇಳ್ತಾರೆ. ಇದು ಅವರೇ ಕೊಟ್ಟಿರ್ತಕ್ಕಂಥ ಡಾಟಾದಿಂದ ಬರ್ದಿರೋದು. ಈಗ ಈ ಎರಡು ಆಂಗಲ್ಗಳು 90 ಡಿಗ್ರಿ ಅಂತ ಹೆಂಗ್ ಬರ್ದೆ ನಾನು ಅಂತಂದ್ರೆ, ಆಲ್ವೇಸ್ ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿ ರೀಸನ್ ಬರೀಬೇಕು. ಏನಂತ ಬರೀಬೇಕು? ಆಂಗಲ್ ಬಿಟ್ವೀನ್ ರೇಡಿಯಸ್ ಅಂಡ್ ಟ್ಯಾಂಜೆಂಟ್. ಸೊ ರೇಡಿಯಸ್ ಮತ್ತು ಟ್ಯಾಂಜೆಂಟ್ ನಡುವೆ ಇರ್ತಕ್ಕಂಥ ಒಂದು ಆಂಗಲ್, ಹಾಗಾಗಿ 90 ಡಿಗ್ರಿ ಇರುತ್ತೆ. ಸೊ ABCD ಅನ್ನೋ ಒಂದು ಕ್ವಾಡ್ರಿಲ್ಯಾಟರಲ್ ಅಲ್ಲಿ 3 ಆಂಗಲ್ಗಳು 90 ಡಿಗ್ರಿ ಬಂದಿದೆ. ಇನ್ನು ಒಂದು ಆಂಗಲ್ ಎಷ್ಟಿದೆ ಅಂತ ಗೊತ್ತಿಲ್ಲ. ABCD ಅನ್ನೋದು ಒಂದು ಕ್ವಾಡ್ರಿಲ್ಯಾಟರಲ್ ಆಗಿರೋದ್ರಿಂದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ದಟ್ ಕ್ವಾಡ್ರಿಲ್ಯಾಟರಲ್ ಶುಡ್ ಬಿ ಈಕ್ವಲ್ ಟು 360. ಸೊ ಸಮ್ 360 ಇರಬೇಕು. 3 ಆಂಗಲ್ಗಳು 90 ಇದೆ ಅಂತಂದ್ರೆ ಆಂಗಲ್ ADC ಬೇರೆ ದಾರಿನೇ ಇಲ್ಲ, ಅದು ಕೂಡ ಎಷ್ಟಿರಬೇಕು ಅಂತಂದ್ರೆ 90 ಡಿಗ್ರಿ ಇರಬೇಕು. ಸೊ ಅದನ್ನೇ ಇಲ್ಲಿ ನಾವು ಬರೀಬೇಕು. ಇನ್ ಕ್ವಾಡ್ರಿಲ್ಯಾಟರಲ್ ABCD ಅನ್ನೋ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಆಂಗಲ್ A is equal to angle B is equal to angle C, and all those 3 angles are equal to 90 degree. Now from this we shall find angle B. We know that sum of interior angles of quadrilateral is equal to 360 degree. Therefore angle A plus angle B plus angle C plus angle D ಅಂತಂದ್ರೆ ADC, this is equal to 360. ಬಟ್ ABC ಎಷ್ಟಿದೆ? 90 ಇದೆ. ಸೊ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ ಆಂಗಲ್ D, and this is equal to 360. This implies angle D is equal to 360 degree minus 270 degree. ಈ 270 ಎಲ್ಲಿಂದ ಬಂತು ಅಂದ್ರೆ 90 ಆಡ್ ಮಾಡಿ ಈ ಕಡೆ ತಗೊಂಡ್ರೆ ಮೈನಸ್ ಆಯ್ತು. Therefore we get 90 degree. ಸೊ ಫೋರ್ತ್ ಆಂಗಲ್ D ಕೂಡ ಎಷ್ಟಿದೆ? 90 ಡಿಗ್ರಿ ಇದೆ. ಇಲ್ಲಿ ಕ್ವಾಡ್ರಿಲ್ಯಾಟರಲ್ ಇದೆ ಮತ್ತು ಎಲ್ಲ ಆಂಗಲ್ಗಳು 90 ಡಿಗ್ರಿ ಇದೆ ಅಂತಂದ್ರೆ ಈ ರೀತಿ ಇರೋಂಥದ್ದು 2 ಕ್ವಾಡ್ರಿಲ್ಯಾಟರಲ್ಗಳು. ಯಾವುದು ಅಂತಂದ್ರೆ ABCD ಅನ್ನೋದು ಒಂದು ಸ್ಕ್ವೇರ್ ಆದ್ರೂ ಆಗಿರ್ಬೇಕು, ಇಲ್ಲ ಅಂತಂದ್ರೆ ರೆಕ್ಟಾಂಗಲ್ ಆದ್ರೂ ಆಗಿರ್ಬೇಕು. ಸಿನ್ಸ್ ಆಲ್ ದ ಇದನ್ನ ನೆಕ್ಸ್ಟ್ ಬರೀಬೇಕು. ಅದನ್ನ ಇಲ್ಲಿ ಪಕ್ಕದಲ್ಲಿ ತಗೊಳ್ತೀನಿ ನಾನು. Okay, since all the angles of quadrilateral are equal to 90 degree, the quadrilateral should be either
a square, either a square or a rectangle. So 90 degree ಇದೆ ಅಂತಂದ್ರೆ ಒಂದು ಈ ಕ್ವಾಡ್ರಿಲ್ಯಾಟರಲ್ ಸ್ಕ್ವೇರ್ ಆಗಿರಬೇಕು, ಇಲ್ಲ ಅಂತಂದ್ರೆ ರೆಕ್ಟಾಂಗಲ್ ಆಗಿರಬೇಕು. ಬಟ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ, ಬಟ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಬಿಕಾಸ್ tangents drawn to a circle from external point. So external point ಇಂದ ಒಂದು ಸರ್ಕಲ್ ಗೆ ಡ್ರಾ ಮಾಡಿರ್ತಕ್ಕಂಥ ಟ್ಯಾಂಜೆಂಟ್ಗಳು ಈಕ್ವಲ್ ಆಗಿರ್ತವೆ. therefore AB is equal to BC and AB and BC are adjacent sides of quadrilateral ABCD. ABCD ಅನ್ನೋ ಕ್ವಾಡ್ರಿಲ್ಯಾಟರಲ್ ನಲ್ಲಿ AB ಮತ್ತು BC ಅಡ್ಜಸೆಂಟ್ ಸೈಡ್ಗಳು, ಮತ್ತು ಆ ಎರಡು ಅಡ್ಜಸೆಂಟ್ ಸೈಡ್ಗಳು ಈಕ್ವಲ್ ಆಗಿದೆ ಮತ್ತು ಎಲ್ಲ ಆಂಗಲ್ಗಳು 90 ಡಿಗ್ರಿ ಆಗಿದೆ ಅಂತಂದ್ರೆ, ಸೊ ದೇರ್ ಇಸ್ ನೋ ವೇ ದಟ್ ದಿಸ್ ಕ್ವಾಡ್ರಿಲ್ಯಾಟರಲ್ ಶುಡ್ ಬಿ ಎ ಸ್ಕ್ವೇರ್. ನೋಡಿ, ಇಮ್ಯಾಜಿನ್ ಮಾಡಿ, ಇದೇನಾದ್ರೂ ಒಂದು ರೆಕ್ಟಾಂಗಲ್ ಆಗಿದೆ ಅಂತಂದ್ರೆ ಒಂದು ಲೈನ್, ಸಪೋಸ್ ಇದು ABCD ಈ ರೀತಿ ಇದೆ ಅಂತ ಅನ್ಕೊಳ್ರಿ. ಅಫ್ಕೋರ್ಸ್ 90 ಡಿಗ್ರಿ ಇದೆ ಎಲ್ಲ ಆಂಗಲ್ಗಳು, ಆದ್ರೆ ಈ ಕ್ವಾಡ್ರಿಲ್ಯಾಟರಲ್ ABCD ಏನಾದರೂ ರೆಕ್ಟಾಂಗಲ್ ಆಗಿತ್ತು ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಗಳಲ್ಲಿ ಅಡ್ಜಸೆಂಟ್ ಸೈಡ್ಗಳಲ್ಲಿ ಒಂದು ಸೈಡ್ ಜಾಸ್ತಿ ಲೆಂತ್ ಇರಬೇಕಾಗಿತ್ತು, ಇನ್ನೊಂದು ಸೈಡ್ ಕಡಿಮೆ ಲೆಂತ್ ಇರಬೇಕಾಗಿತ್ತು. ಅಂದಾಗ ಮಾತ್ರ ಅದೇನಾಗಿರ್ತಿತ್ತು ಅಂತಂದ್ರೆ ಒಂದು ರೆಕ್ಟಾಂಗಲ್ ಆಗಿರ್ತಿತ್ತು. ಆದ್ರೆ ಅಡ್ಜಸೆಂಟ್ ಸೈಡ್ಗಳು ಈಕ್ವಲ್ ಆಗಿದೆ ಮತ್ತು 90 ಡಿಗ್ರಿ ಇದೆ ಅಂತಂದ್ರೆ ಈ ರೀತಿ ಆಗೋದು ಸ್ಕ್ವೇರ್ ಅಲ್ಲಿ ಮಾತ್ರ ಸಾಧ್ಯ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ರೆಕ್ಟಾಂಗಲ್ ಆಗಿದ್ರೆ ಅಡ್ಜಸೆಂಟ್ ಸೈಡ್ಗಳಲ್ಲಿ ಒಂದು ಜಾಸ್ತಿ ಲೆಂತ್ ಇರಬೇಕಾಗಿತ್ತು, ಯಾಕಂದ್ರೆ ಲೆಂತ್ ಮತ್ತು ಬ್ರೆಡ್ತ್ ಇರುತ್ತಲ್ಲ. ಸೊ ಲೆಂತ್ ಜಾಸ್ತಿ ಲೆಂತ್ ಇರ್ತದೆ, ಬ್ರೆಡ್ತ್ ಸ್ವಲ್ಪ ಕಡಿಮೆ ಲೆಂತ್ ಇರ್ತದೆ. ಹಾಗಾಗಿ ಇಲ್ಲಿ ಅಡ್ಜಸೆಂಟ್ ಸೈಡ್ AB ಮತ್ತು BC ಗಳು ಅಡ್ಜಸೆಂಟ್ ಸೈಡ್ಸ್, ಆದ್ರೆ ಎರಡು ಈಕ್ವಲ್ ಆಗಿದೆ. ಸೊ ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ಸ್ಕ್ವೇರ್. therefore ABCD is a square. ABCD is a square. Okay, ABCD is a square. So square ಆಗಿದೆ ಅಂತಂದ್ರೆ all the sides are equal. therefore AB will be equal to AD. AB ಅಂತಂದ್ರೆ tangent, AD ಅಂತಂದ್ರೆ radius. therefore tangent drawn from the external point to the circle and the radius are equal to each other. ಯಾವಾಗಿದು? when the tangents are perpendicular to each other. ಇದು ಒಂದು ರೀತಿ ಸಾಲ್ವ್ ಮಾಡೋದು. ಇನ್ನೊಂದು ರೀತಿ ಸಾಲ್ವ್ ಮಾಡೋದಾದ್ರೆ ಇದನ್ನ ಸ್ಕ್ವೇರ್ ಅಂತ ಪ್ರೂವ್ ಮಾಡೋ ಬದಲಿಗೆ ಬೇರೆ ರೀತಿ ಇದನ್ನ ಏನ್ ಮಾಡಬಹುದು, ನಾವು ಟ್ಯಾಕಲ್ ಮಾಡಬಹುದು. ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದನ್ನು ಕೂಡ ಹೇಳ್ತೀನಿ. ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಇದು ಒಂದು ರೀತಿ ಪ್ರೂಫ್ ಆಯ್ತು. ಸ್ಕ್ವೇರ್ ಅಂತ ಪ್ರೂವ್ ಮಾಡಿ ಟ್ಯಾಂಜೆಂಟ್ ಮತ್ತು ರೇಡಿಯಸ್ಗಳ ಲೆಂತ್ ಸೇಮ್ ಇರುತ್ತೆ ಅಂತ ಪ್ರೂವ್ ಮಾಡೋದು. ಇನ್ನೊಂದು ರೀತಿ ನೋಡೋದಾದ್ರೆ, ಇಲ್ಲಿ ಬಿ ಮತ್ತು ಡಿ ನ ಜಾಯಿನ್ ಮಾಡೋದು. ಇಫ್ ವಿ ಜಾಯಿನ್ ಬಿ ಅಂಡ್ ಡಿ, ಜಾಯಿನ್ BD. ಸೊ ಜಾಯಿನ್ ಮಾಡಿದ್ರೆ ಇದು ಏನ್ ಮಾಡುತ್ತೆ, ಈ ಲೈನ್ ADC ಮತ್ತು ABC ಆಂಗಲ್ಗಳನ್ನ ಡಿವೈಡ್ ಮಾಡ್ಬಿಡ್ತದೆ, ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಜಾಯಿನ್ ABD, ADB angle ADB will be equal to 45 ಡಿಗ್ರಿ. ಯಾಕಂದ್ರೆ ಟೋಟಲ್ ಎಷ್ಟಿತ್ತು, ಇಲ್ಲಿ 90 ಡಿಗ್ರಿ ಇತ್ತು. ಸೊ ಈ ರೀತಿ ಡ್ರಾ ಮಾಡಿದಾಗ ಈಕ್ವಲ್ ಆಗಿ ಎರಡನ್ನು ಡಿವೈಡ್ ಮಾಡ್ತದೆ. therefore ಇಲ್ಲಿ 90 ಇತ್ತು, ಇಲ್ಲಿ 45 ಡಿಗ್ರಿ ಆಯ್ತು. ಸಿಮಿಲರ್ಲಿ ಆಂಗಲ್ ABD, ಮೇಲ್ಗಡೆ ಆಂಗಲ್ ADB ಅನ್ನೋದು ಈ ಆಂಗಲ್, ABD ಅನ್ನೋದು ಈ ಆಂಗಲ್.
ಆ ಆಂಗಲ್ ಕೂಡ ಎಷ್ಟಿರುತ್ತೆ ಅಂತಂದ್ರೆ 45 ಡಿಗ್ರಿ, ಯಾಕಂದ್ರೆ ಇಲ್ಲೂ ಕೂಡ 90 ಡಿಗ್ರಿ ಇದೆ. ಸೊ ಎರಡು ಆಂಗಲ್ಗಳು ಸೇಮ್ ಆಯ್ತು. ಇನ್ ಟ್ರಯಾಂಗಲ್, ಮೇಲ್ಗಡೆ ಟ್ರಯಾಂಗಲ್ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಎ ಬಿ ಡಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆಂಗಲ್ ಎ ಬಿ ಡಿ, ಎರಡು ಕೂಡ 45 ಡಿಗ್ರಿ ಇದೆ. ಸೊ ಎರಡು ಆಂಗಲ್ಗಳು 45 ಡಿಗ್ರಿ ಇದೆ ಅಂತಂದ್ರೆ ಅದರ ಆಪೋಸಿಟ್ ಸೈಡ್ಸ್ ಗಳು ಕೂಡ ಈಕ್ವಲ್ ಆಗಿರ್ತದೆ. ದಿಸ್ ಇಂಪ್ಲೈಸ್ ಎ ಬಿ ವಿಲ್ ಬಿ ಈಕ್ವಲ್ ಟು ಎ ಡಿ. ಯಾಕಿದು ಆಪೋಸಿಟ್ ಸೈಡ್ಸ್ ಆಫ್ ಈಕ್ವಲ್ ಆಂಗಲ್ಸ್ಗಳು ಈಕ್ವಲ್ ಆಗಿದ್ದಾಗ ಆಪೋಸಿಟ್ ಸೈಡ್ಸ್ ಗಳು ಕೂಡ ಈಕ್ವಲ್ ಆಗಿರ್ತವೆ. Here AB is tangent and AD is radius. Therefore, if the tangents are perpendicular, then the length of tangent will be equal to the radius of the circle. So ಈ ರೀತಿ ಕೂಡ ಪ್ರೂವ್ ಮಾಡಬಹುದು, ಅಥವಾ ಸ್ಕ್ವೇರ್ ಅಂತ ಕೂಡ ನೀವು ಪ್ರೂವ್ ಮಾಡಬಹುದು. ಇದು ಒಂದು ಪಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈಗ ಸೆಕೆಂಡ್ ಪಾರ್ಟಿಗೆ ಬರ್ತೀವಿ. ಲೆಟ್ ರೇಡಿಯಸ್ ಬಿ 5 ಸೆಂಟಿಮೀಟರ್. ಸೊ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಆಗಿದ್ರೆ ಈಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಈ ಎಕ್ಸ್ಟರ್ನಲ್ ಪಾಯಿಂಟ್ ಮತ್ತು ರೇಡಿಯಸ್ ಸೆಂಟರ್ ನಡುವಿನ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಓಕೆ, ಟ್ರಯಾಂಗಲ್ ಎ ಬಿ ಡಿ ಈಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. Therefore, we can use Pythagoras theorem. Therefore, ಇಲ್ಲಿ ಹೈಪೋಟನಸ್ ಯಾವುದು ಅಂದ್ರೆ ಬಿ ಡಿ. Therefore, BD square is equal to AB square plus AD square. ಸೊ BD ಅಂದ್ರೆ ಗೊತ್ತಿಲ್ಲ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. AB ಅಂತಂದ್ರೆ ಇಲ್ಲಿ ಟ್ಯಾಂಜೆಂಟ್, ಬಟ್ ಈಗ ತಾನೇ ಪ್ರೂವ್ ಮಾಡಿದೀವಿ ಟ್ಯಾಂಜೆಂಟ್ ಮತ್ತು ರೇಡಿಯಸ್ ಎರಡು ಸೇಮ್ ಇದೆ ಅಂತ. Therefore, ಟ್ಯಾಂಜೆಂಟ್ ಕೂಡ 5 ಸೆಂಟಿಮೀಟರ್ ಇರುತ್ತದೆ, ರೇಡಿಯಸ್ ಕೂಡ 5 ಸೆಂಟಿಮೀಟರ್. Therefore, 5 square plus 5 square. So it is nothing but 2 times of 5 square. 5 square ಎಷ್ಟಿದೆ, 2 times ಇದೆ. Therefore, BD square is 2 times of 5 square. Then BD is equal to square root of 2 times of 5 square. So 5 square ಅನ್ನ ಹೊರಗಡೆ ತೆಗೆದ್ರೆ 5 ಆಯ್ತು. 5 square 25 ಅಲ್ಲ, 25 ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 5. So 2 ಒಳಗಡೆನೆ ಇರುತ್ತೆ. Therefore, the length of BD will be equal to 5√2 centimeters. 5√2 centimeters. ಸೊ ಈ ರೀತಿನೂ ಕೂಡ ನೀವೇನ್ ಮಾಡ್ಬೋದು ಅಂತಂದ್ರೆ ಸಾಲ್ವ್ ಮಾಡ್ಬೋದು. ಓಕೆ, ಎಸ್. ಸೊ ಇದು ಸೆಕೆಂಡ್ ಪೇಪರ್ 2017 ಅಲ್ಲಿ ನಡೆದಂತ ಸೆಕೆಂಡ್ ಪೇಪರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪೇಪರ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ.